ನಮಸ್ಕಾರ ನನ್ನ ರೈತ ಮಿತ್ರರೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಕೃಷಿಕ ಕೇಶವ್, ಇದು ನನ್ನ ಶ್ರೀಹರಿವನ. ತುಂಬಾ ಧನ್ಯವಾದಗಳು ರೈತ ಮಿತ್ರರೇ. ಸೊ ಈ ನಮ್ಮ ಡ್ರಿಪ್ಪಿನ ಸರಣಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೆ ನನ್ನ ರೈತ ಮಿತ್ರರೇ. ಮತ್ತು ನನಗೆ ತುಂಬಾ ಕಮೆಂಟ್ಸ್ ಬರ್ತಾ ಇದೆ. ಅದರಲ್ಲಿ ಏನಂದರೆ, ನೀವು ಈ ನಿಮ್ಮ ಡ್ರಿಪ್ಪರ್ಗೂ ಮತ್ತು ಮೈಕ್ರೋ ಟ್ಯೂಬ್ಗೂ ಏನು ವ್ಯತ್ಯಾಸ ಅಂತ. ಸೊ ಇದ್ರ ಬದಲು ನಾವು ಮೈಕ್ರೋ ಟ್ಯೂಬೇ ಯೂಸ್ ಮಾಡ್ಬೋದಲ್ಲ, ಇನ್ನೂ ಅದು ಸ್ವಲ್ಪ ಖರ್ಚು ಕಮ್ಮಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ನಿಮ್ಗೆ ಈಗ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತ ಇನ್ ಡೀಟೇಲಾಗಿ ಹೇಳ್ತೀನಿ ನನ್ನ ರೈತ ಮಿತ್ರ. ಬನ್ನಿ ಹೋಗೋಣ. ನಾವು ಫಸ್ಟ್ ನಾನು ನಿಮಗೆ ನನ್ನ ಡ್ರಿಪ್ಪಿನ ವಿಡಿಯೋದಲ್ಲಿ ತೋರಿಸಿದ್ದೆ. ನಿಮಗೆ ನೋಡಿ, ನಾವು ಇದೇ ಪೈಪ್ಗೆ ನಮ್ಮ ಡ್ರಿಪ್ ಹಾಕಿದ್ದು ನಿಮಗೆ ಕಾಣಿಸ್ತಾ ಇದೆ. ಇದನ್ನು ನಾನು ನಿಮಗೆ ನನ್ನ ಡ್ರಿಪ್ಪಿನ ವಿಡಿಯೋದಲ್ಲಿ ತೋರಿಸಿದಂಥ ಡ್ರಿಪ್ಪರ್. ಸೊ ಈಗ ನಾವು ಇದಕ್ಕೇ ಈಗ ಮೈಕ್ರೋ ಟ್ಯೂಬ್ ಹಾಕೋಣ, ಇಲ್ಲ ಇನ್ನೊಂದು ಪೈಪ್ ಇದೆ ಅಂದ್ರೆ ಅದಕ್ಕಾದರೂ ಹಾಕೋಣ, ಬೇಡ ಅದಕ್ಕೆ ಇನ್ನೊಂದಕ್ಕೆ ಹಾಕೋಣ. ನೋಡಿ ರೈತ ಮಿತ್ರ, ಇದೇ ಮೈಕ್ರೋ ಟ್ಯೂಬ್. ನೀವೆಲ್ಲ ಯಾರ್ಯಾರು ಕಮೆಂಟ್ ಮಾಡ್ತಾ ಇದ್ರಲ್ಲ ನೋಡಿ, ಇದೇ ಮೈಕ್ರೋ ಟ್ಯೂಬು. ಸೊ ನನ್ನ ಹತ್ರ ಇರಲಿಲ್ಲ, ಒಬ್ಬರು ನನ್ನ ಸ್ನೇಹಿತರ ಹತ್ರ ಇತ್ತು. ಸೊ ಅವ್ರ ಹತ್ರ ಹೋಗಿ ಇಸ್ಕೊಂಬಂದೆ ನಾನು, ನಿಮ್ಮೆಲ್ಲರಿಗೂ ಇದೊಂದು ವಿಚಾರ ಮೂಡಿಸೋಣ ಅಂತ. ನೋಡಿ, ಇದೇ ಮೈಕ್ರೋ ಟ್ಯೂಬು. ಸೊ ಇದನ್ನು ಸೇಮ್ ಅದೇ ಪ್ರಕಾರವಾಗಿ ಮಾಡ್ತಾರೆ. ಸೊ ಇದಕ್ಕೂ ಕೂಡ ನಿಮ್ಮ ಡ್ರಿಪ್ ಪೈಪ್ನ ಪಂಚರ್ ಮಾಡಬೇಕು. ನಾನು ನಿಮ್ಗೆ ತೋರಿಸಿದೆ ನನ್ನ ಕಳೆದ ವಿಡಿಯೋದಲ್ಲಿ ಒಂದು ಪಂಚರ್ ಮಾಡೋದು ಹೇಗೆ ಅಂತ. ಇದನ್ನು ಹೀಗೆ ಪಂಚರ್ ಮಾಡಬೇಕು ನೀಟಾಗಿ. ಪಂಚರ್ ಮಾಡಿದ ನಂತರ ಈ ಥರ ತೂತಾಗುತ್ತೆ. ಮತ್ತು ನೀವು ಮೈಕ್ರೋ ಟ್ಯೂಬ್ನ ಯಾವಾಗಲೂ ಈ ಥರ ಚೂಪಾಗಿ ಕಟ್ ಮಾಡ್ಕೊಬೇಕು. ಒಂದು ಕಡೆ ಕಟ್ ಮಾಡಿಬಿಟ್ಟು ನೋಡಿ, ಅದನ್ನು ಹಿಂಗೆ ನೀಟಾಗಿ ಇದರೊಳಗಡೆ ತಳ್ಳಬೇಕು. ತಳ್ಳಿದ್ರೆ ನೋಡಿ, ಈಗ ಅದು ಲಾಕ್ ಆಗುತ್ತೆ, ಬರಲ್ಲ ಅಷ್ಟು ಈಸಿಯಾಗಿ. ಮತ್ತು ಈ ಮೈಕ್ರೋ ಟ್ಯೂಬು ಈ ಥರ ಇರುತ್ತೆ ನೋಡಿ. ಇದನ್ನು ಏನು ಮಾಡ್ತಾರೆ ಅಂದ್ರೆ ನೋಡಿ, ಈಗ ಇದು ನಮ್ಮ ಗಿಡ ಅಂದ್ಕೊಳ್ಳೋಣ. ನೋಡಿ ಇಲ್ಲಿ ನೋಡಿ, ಇದು ನಮ್ಮ ಡ್ರಿಪ್ಪರ್, ನಾವಿಲ್ಲಿ ಹಾಕಿದ್ದೀವಿ ಡ್ರಿಪ್ಪರ್. ಇದು ಮೈಕ್ರೋ ಟ್ಯೂಬ್. ಸೊ ಇದನ್ನು ಅಷ್ಟೇ ಅದೇ ಪ್ರಕಾರವಾಗಿ ಈ ಥರ ಹಾಕ್ತಾರೆ. ಇಲ್ಲಿ ನಮ್ಮ ಡ್ರಿಪ್ಪರ್ ಬದಲು ಈ ಮೈಕ್ರೋ ಟ್ಯೂಬ್ನ ಈ ಥರ ನಿಮ್ಮ ಗಿಡಕ್ಕೆ ಬಿಡ್ತಾರೆ. ಈ ಮೈಕ್ರೋ ಟ್ಯೂಬಲ್ಲಿ ಎರಡು ಸಮಸ್ಯೆ ಬರುತ್ತೆ ನನ್ನ ರೈತ ಮಿತ್ರರೇ. ಒಂದು ಸಮಸ್ಯೆ ಏನಂದರೆ, ಈಗ ನೀರು ಬಂದ ತಕ್ಷಣ ಮೈಕ್ರೋ ಟ್ಯೂಬ್ ಕರೆಕ್ಟಾಗಿ ಹಿಂಗಿರೋದಿಲ್ಲ, ಆ ಕಡೆ ಈ ಕಡೆ ಜುಯ್ ಅಂತ ಹೀಗೆ ಒದ್ದಾಡುತ್ತೆ ಇದು. ಸೊ ಇದಕ್ಕೆ ಕೆಲವರು ಒಂದು ಸೊಲ್ಯೂಷನ್ ಮಾಡ್ಕೊಂಡಿದ್ದಾರೆ, ಅದು ನನ್ನ ಹತ್ರ ಇದೆ. ಆ ಸೊಲ್ಯೂಷನ್ ಬಂದು ಏನಂದರೆ ನೋಡಿ, ಈ ಥರ ಇದೇ ನಿಮ್ಮ ಹಳೆ ಮೈಕ್ರೋ ಟ್ಯೂಬ್ಗೆ ಈ ಥರ ಒಂದು ಕಟ್ಟಾಗಿರೋ ಹಳೆ ಒಂದು ಡ್ರಿಪ್ ಪೈಪ್ಗೆ ಈ ಥರ ತೂತ್ ಮಾಡಿಬಿಟ್ಟು ಈ ಥರ ಹಾಕ್ಬಿಟ್ಟು ಇಲ್ಲಿ ಬಿಟ್ಬಿಡ್ತಾರೆ. ಸೊ ಆಗ ಇದರಲ್ಲಿ ಬೀಳೋ ನೀರು ಇದರಲ್ಲೇ ಬಿದ್ದಿರುತ್ತೆ. ಪ್ಲಸ್ ಈ ಮೈಕ್ರೋ ಟ್ಯೂಬಲ್ಲಿ ಇನ್ನೂ ಒಂದು ನೆಗೆಟಿವ್ ಇದೆ ರೈತ ಮಿತ್ರ. ಅದಕ್ಕೆ ನಾನು ಆ್ಯಕ್ಚುಲಿ ಮೈಕ್ರೋ ಟ್ಯೂಬ್ನ ಬಳಸಲಿಲ್ಲ. ಇದು ನಿಮಗೆ ದುಡ್ಡಿನಲ್ಲಿ ತುಂಬಾ ಕಮ್ಮಿ. ಇದು ಹತ್ತತ್ರ ನಿಮಗೆ ಒಂದು ಮೈಕ್ರೋ ಟ್ಯೂಬ್ ನಿಮಗೂ ₹1.5 ಆಗಲ್ಲ, ಅದಕ್ಕಿಂತ ಕಮ್ಮಿನೇ ಆಗುತ್ತೆ. ಆದರೆ ನಮ್ಮ ಡ್ರಿಪ್ಪರು ₹3.80 ಆಗುತ್ತೆ. ಸೊ ಇದರಲ್ಲಿ ಇನ್ನೊಂದು ಏನು ಒಂದು ನೆಗೆಟಿವ್ ಪಾಯಿಂಟ್ ಇದೆ ಅಂದರೆ ರೈತ ಮಿತ್ರ, ಈಗ ನಿಮ್ಮದು ಪೂರ್ತಿ ಈಗ ನೋಡಿ, ಇದು ನಿಮ್ಮ ಜಮೀನದು ಪೂರ್ತಿ ಡ್ರಿಪ್ ಅಂದ್ಕೊಳ್ಳೋಣ. ಬನ್ನಿ ಒಂದು ನಿಮಿಷ ನೋಡಿ, ಇದು ಪೂರ್ತಿ ಈಗ ನಿಮ್ಮ ಜಮೀನಿನ ಉದ್ದ ಅಂದ್ಕೊಳ್ಳೋಣ. ಇದು ನಿಮ್ಮದೊಂದು 100 ಅಡಿ ಇದೆ ಅಂತ ಒಂದು ಭಾವಿಸೋಣ ನಾವು. ಇದಿಷ್ಟು ಪೂರ್ತಿ 100 ಅಡಿ ಇದೆ, ಇದು ನಿಮ್ಮ ಜಮೀನು ಅಂತ ನೋಡಿ. ಇದು ನಿಮಗೆ ಇಲ್ಲಿ ನೀವು ನಿಮ್ಮ ಲ್ಯಾಟ್ರಲ್ ಇನ್ಲೆಟ್ಗೆ ನಿಮ್ಮ ಮೇಯ್ನ್ ಔಟ್ ತೊಗೊಂಡಿರ್ತಾರಲ್ಲ, ಅಲ್ಲಿ ಇಲ್ಲಿ ಇದನ್ನು ಹಾಕ್ತೀರಾ. ಹಾಕಿದ ನಂತರ ಇಲ್ಲೊಂದು ಮೈಕ್ರೋ ಟ್ಯೂಬ್ ಹಾಕ್ತೀರಾ, ಇಲ್ಲೊಂದು ಮೈಕ್ರೋ ಟ್ಯೂಬ್ ಹಾಕ್ತೀರಾ, ಇಲ್ಲೊಂದು ಮೈಕ್ರೋ ಟ್ಯೂಬ್ ಹಾಕ್ತೀರಾ, ಇಲ್ಲೊಂದು ಮೈಕ್ರೋ ಟ್ಯೂಬ್ ಹಾಕಿ ನಿಮ್ಮ ಎಲ್ಲ ಗಿಡಗಳಿಗೂ ಬಿಡ್ತೀರಾ. ಮೈಕ್ರೋ ಟ್ಯೂಬಲ್ಲಿ ಏನಾಗುತ್ತೆ ಅಂದರೆ ರೈತ ಮಿತ್ರರೇ ನೋಡಿ, ಇದರಲ್ಲಿ ಯಾವುದೇ ರೀತಿಯಾದಂಥ ಏನು ಹೇಳ್ತಾರೆ, ಇಷ್ಟೇ ನೀರು ಬರಬೇಕು ಅಂತ ಪ್ರಮಾಣದ ಏನೂ ಇಲ್ಲ. ಓಕೆ, ಈಗ ನಿಮ್ಗೆ ಇಲ್ಲಿಂದ ಪ್ರೆಷರ್ ಜಾಸ್ತಿ ಬಂತು ಅಂದ್ಕೊಳ್ಳಿ, ನಿಮ್ಗೆ ಎಲ್ಲಿ ಪೈಪ್ ಇರುತ್ತೆ ನೋಡಿ ಹತ್ರ, ಇಲ್ಲಿ ನೀರು ಜಾಸ್ತಿ ಬರುತ್ತೆ. ಅದೇ ನಿಮ್ಮ ಜಮೀನಿನ ಮೂಲೆ, ಈ ಕಡೆ ಮೂಲೆಯಲ್ಲಿ ನೀರು ತುಂಬಾ ಕಮ್ಮಿ ಬರುತ್ತೆ. ಸೊ ಅದರಿಂದಾಗಿ ಏನಾಗುತ್ತೆ ಅಂದರೆ, ಇಲ್ಲಿ ಈ ಗಿಡಕ್ಕೆ ನೀರು ಜಾಸ್ತಿ ಬೀಳುತ್ತೆ, ಈ ಗಿಡಕ್ಕೆ ನೀರು ಕಮ್ಮಿ ಬೀಳುತ್ತೆ. ಸೊ ಯಾವುದೇ ರೀತಿಯಾದಂಥ ಒಂದು ಏನು ಹೇಳ್ತಾರೆ ಕಟ್ ಆಫ್ ಅಂತ ಇರಲ್ಲ, ಮತ್ತು ಇಷ್ಟೇ ಪ್ರಮಾಣದ ನೀರು ಬೀಳಬೇಕು ಅಂತ ಎಲ್ಲೂ ಇರೋದಿಲ್ಲ. ಸೊ ಇದು ಒಂದು ತುಂಬಾ ನೆಗೆಟಿವ್. ಮತ್ತು ಇನ್ನೂ ಒಂದು ಏನಂದರೆ ನನ್ನ ರೈತ ಮಿತ್ರ, ನನಗನ್ಸಿದ್ದು, ಬೇರೆಯವ್ರಿಗೆ ಇದು ಪಾಸಿಟಿವ್ ಇರಬಹುದು. ಸೊ ಇನ್ನೂ ಒಂದು ಏನಂದರೆ, ನಂದು ನೀರು ಇರೋದು ಬರೀ 3/4 ಇಂಚು. ಓಕೆ, ಸೊ ನಾನು ಇನ್ ಕೇಸ್ ಮೈಕ್ರೋ ಟ್ಯೂಬ್ ಹಾಕಿದೆ ಅಂದ್ಕೊಳ್ಳಿ, ಇಲ್ಲೇ ತುಂಬ ಪ್ರೆಷರ್ ಹಾಕಿ ಇಲ್ಲೇ ನೀರು ಜಾಸ್ತಿ ಹೋಗ್ಬಿಟ್ರೆ ನನ್ನ ಬೇರೆ ಗಿಡಗಳಿಗೆ ನೀರು ಹೋಗಲ್ಲ, ನೀರು ಕಮ್ಮಿ ಹೋಗುತ್ತೆ. ಸೊ ಅದು ಕೂಡ ಒಂದು ನೆಗೆಟಿವ್ ಇತ್ತು. ಅದಕ್ಕೋಸ್ಕರನೇ ನಾನು ಮೈಕ್ರೋ ಟ್ಯೂಬ್ ಯೂಸ್ ಮಾಡಲಿಲ್ಲ. ಅದಕ್ಕೋಸ್ಕರನೇ ನಾವು ಹೋಗಿದ್ದು ನಮ್ಮ ಡ್ರಿಪ್ಪರ್ಗೆ. ನೀವು ಬೇರೆ ಯಾವ ಕಂಪ್ನಿದಾರ ಡ್ರಿಪ್ಪರ್ ಹೋಗ್ಬೋದು. ಸೊ ಅದಕ್ಕೋಸ್ಕರ ನಾನು ಹೋಗಿದ್ದು ಡ್ರಿಪ್ಪರ್ಗೆ. ಇದು ಇಷ್ಟು. ಇದರಲ್ಲೂ ಇನ್ನೂ ಒಂದಿದೆ, ಬೇಕಿದ್ರೆ ಇದೇ ಡ್ರಿಪ್ಪರ್ಗೆ ನೀವು ಇನ್ ಕೇಸ್ ನಿಮ್ಮ ಗಿಡದಿಂದ ದೂರ ಹಾಕಿದ್ರಿ ಅಂದ್ಕೊಳ್ಳಿ, ನಾನು ಇದನ್ನು ನನ್ನ ವೀಡಿಯೋದಲ್ಲಿ ಹೇಳಲಿಲ್ಲ. ಇದೇ ಡ್ರಿಪ್ಪರ್ಗೆ ನೀವು ಬೇಕಾದರೆ ಇದಕ್ಕೆ ಇನ್ನೂ ಒಂದು 4mm ಇಲ್ಲ 8mm ಮೈಕ್ರೋ ಟ್ಯೂಬ್ ಬರುತ್ತೆ. ಅದನ್ನು ಇಲ್ಲಿಗೆ ನೀವು ಫಿಕ್ಸ್ ಮಾಡಿಬಿಟ್ರೆ, ಸೊ ಇದನ್ನೇ ನೀವು ಬೇಕಿದ್ರೆ ಬೇರೆ ಗಿಡಕ್ಕೂ ಹತ್ರಕ್ಕೂ ಬಿಡ್ಬೋದು. ಅದು ಒಂದು ಆಪ್ಷನ್ ಇದೆ. ನಾನು ನಿಮ್ಗೆ ಅದರದ್ದು ಫೋಟೋ ಹಾಕ್ತೀನಿ ನನ್ನ ರೈತ ಮಿತ್ರ, ಯಾಕಂದ್ರೆ ನನ್ನ ಹತ್ರ ಅದರದ್ದು
ಚಿಕ್ಕದು ಮೈಕ್ರೋ ಟ್ಯೂಬ್ ಇಲ್ಲ ನನ್ನ ಹತ್ರ ಇರೋದೆಲ್ಲ ಇದೆ 4 mm ಮೈಕ್ರೋ ಟ್ಯೂಬ್. ಇದಕ್ಕೆ ಆ್ಯಕ್ಚುಲಿ ಮೋಸ್ಟ್ಲಿ 8 mm ಅನಿಸುತ್ತೆ ಮೈಕ್ರೋ ಟ್ಯೂಬ್. ಇದಕ್ಕೆ ಹಾಕಿದ್ರೆ ಅದಕ್ಕೆ ಇಲ್ಲಿ ನೋಡಿ, ಇಲ್ಲಿ ಈ ಥರ ಇರೋದು ನೀವು ನೋಡ್ಬೋದು ನೋಡಿ, ಇಲ್ಲಿ ಇಲ್ಲ ಅದು ಲಾಕ್ ಆಗೋದಕ್ಕೆ ಅಂತಲೇ ಈ ಥರ ಇರೋದು. ಸೊ ನಿಮ್ಮ ಗಿಡಕ್ಕೆ ಬೇಕಾದ್ರೆ ನೀವು ಇನ್ಕೇಸ್ ನಿಮ್ಮ ಡ್ರಿಪ್ ಎಲ್ಲ ದೂರ ಮಾಡಿದ್ರೆ ಬೇಕಾದ್ರೆ ಅದು ಒಂದು ಟ್ಯೂಬ್ ಹಾಕಿ ನೀವು ಅಲ್ಲಿವರೆಗೂ ಬಿಡ್ಬೋದು. ಅದು ನಮ್ಮ ಡ್ರಿಪ್ಪರಲ್ಲಿ ಅದು ಒಂದು ಅಡ್ವಾಂಟೇಜ್ ಇದೆ. ಸೊ ಈ ಕಾರಣಕ್ಕಾಗಿ ನಾನು ಮೈಕ್ರೋ ಟ್ಯೂಬ್ ಬಳಸ್ತಾ ಇಲ್ಲ ನನ್ನ ರೈತ ಮಿತ್ರ. ಅದು ಬಿಟ್ಟರೆ ಇನ್ನೇನು ನನಗೇನು ಮೈಕ್ರೋ ಟ್ಯೂಬ್ ಬಳಸೋದಕ್ಕೆ ಬೇರೆ ಇನ್ನೇನು ಸಮಸ್ಯೆ ಇಲ್ಲ. ನನ್ನ ಬೋರಿನ ಪ್ರಮಾಣ ನೀರು ಕಮ್ಮಿ ಇದೆ, ಪ್ಲಸ್ ನನಗೆ ಒಂದೇ ಸಮ ನನ್ನ ಎಲ್ಲ ಗಿಡಕ್ಕೂ ನಾನು ನೀರು ಬಿಡಬೇಕು. ಮೈಕ್ರೋ ಟ್ಯೂಬ್ ಹಾಕಿದ್ರೆ ಒಂದು ಕಡೆ ಜಾಸ್ತಿ ಬೀಳುತ್ತೆ, ಒಂದು ಕಡೆ ಕಮ್ಮಿ ಬೀಳುತ್ತೆ ನೀರು. ಅದರಿಂದಾಗಿ ನಾನು ಮೈಕ್ರೋ ಟ್ಯೂಬ್ ಬಳಸ್ತಾ ಇಲ್ಲ ರೈತ ಮಿತ್ರ. ನೋಡಿ ಇಷ್ಟೇ ಮೈಕ್ರೋ ಟ್ಯೂಬ್ಗೂ ನಮ್ಮ ಡ್ರಿಪ್ಪರ್ಗೂ ಇರೋ ಅಂಥ ಒಂದು ಡಿಫ್ರೆನ್ಸು. ನಿಮ್ಮೆಲ್ಲರಿಗೂ ಇದು ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ನಾನು ರೈತ ಮಿತ್ರ. ಇನ್ನೂ ಇನ್ ಡೀಟೇಲ್ ಬೇಕಿದ್ರೆ ಖಂಡಿತ ಕಮೆಂಟ್ ಮಾಡಿ, ಖಂಡಿತ ನನ್ನ ಕೈಲಾದಷ್ಟು ನಾನು ಕ್ಲಾರಿಫಿಕೇಷನ್ಸ್ ಮಾಡಿಕೊಡೋಕ್ಕೆ ಟ್ರೈ ಮಾಡ್ತೀನಿ ನನ್ನ ರೈತ ಮಿತ್ರ. ನಿಮ್ಮೆಲ್ಲರಿಗೂ ಶುಭ ದಿನ. ನಾನು ನಿಮ್ಮ ಕೃಷಿಕ ಕೇಶವ್. ಧನ್ಯವಾದಗಳು.